ಜನಾಂಗಗಳು. Praise the Lord. Hallelujah. ದೊಂಬಿ ಹೇಳುವುದೇಕೆ ಅನ್ಯ ದೇಶ ವಿದೇಶಗಳು, ಕುತಂತ್ರ ಹೂಡುವುದೇಕೆ ಅನ್ಯ ಜಾತಿ ಜನಾಂಗಗಳು. ನಾನು ಹೇಳಿದೆ, ದೇವರೇ ಅಭಿಷೇಕಿಸಿರುವ, ದೇವರೇ ಕಳಿಸಿರುವ ತನ್ನ ಪುತ್ರನ ವಿರುದ್ಧವಾಗಿ, ತನ್ನ ಜನಾಂಗದ ವಿರುದ್ಧವಾಗಿ ಯಹೂದ್ಯರಲ್ಲದವರು ಯಾಕೆ ದಂಗೆ ಹೇಳ್ತಾರೆ? ಆ ದೇಶದ ಮಕ್ಕಳು ಯಾಕೆ ಬೇಡದ ಕಾರ್ಯಗಳನ್ನು ಆಲೋಚಿಸುತ್ತಿದ್ದಾರೆ? ಅವರಿಗೂ ಇದಕ್ಕೂ ಸಂಬಂಧವಿಲ್ಲದ ಕಾರ್ಯಕ್ಕೆ ಯಾಕೆ ಅವರು ಇಷ್ಟೊಂದು ತಲೆ ಕೆಡಿಸಿಕೊಳ್ತಿದ್ದಾರೆ ಎಂಬ ಅಂಶವನ್ನು ನೀಡುತ್ತದೆ. ಅಂದ್ರೆ ನಮ್ಗೆ ನಾವು ಹೇಳುವುದಾದ್ರೆ, ಯಾಕೆ ಇವರು ದಂಗೆ ಹೇಳ್ತಾರೆ? ಇವರು ನೀತಿ ವಂತಿಕೆ ಅಂದ್ರೆ, ಕೆಲವು ಯಹೂದ್ಯರು ತನ್ನದೇ ಆದಂತ ಧರ್ಮಶಾಸ್ತ್ರ ನೀತಿ ನಿಯಮಗಳನ್ನು ಕಾನೂನುಗಳನ್ನು ಅವರು ಪರಿಪಾಲಿಸ್ತಾ ಇದ್ರು. ಆದ್ರೆ ಪ್ರಭು ಯೇಸು ಕ್ರಿಸ್ತರು ಬಂದ ನಂತರ ಕೆಲವೊಂದು ಕಾರ್ಯಗಳು ಬದಲಾಗ್ತವೆ. ಮಾತ್ರವಲ್ಲ, ಕೆಲವು ಯಹೂದ್ಯರು ಕೆಲವು ಯೇಸುವಿನ ಮಾರ್ಗದಲ್ಲಿ ನಡೆಯುವುದು ಕೂಡ ನಾವು ನೋಡ್ತೀವಿ. ಆದ್ರಿಂದ ಈ ಯಹೂದ್ಯರಲ್ಲದವರು ಅವರದೇ ಆದಂತ ನೀತಿ ನಿಯಮಗಳನ್ನು ಅನುಸರಿಸುವಾಗ ನೀತಿತರನ್ನು ಕಂಡು ದಂಗೆ ಹೇಳುವುದೇಕೆ ಅಂತ ನಾವು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ಆದ್ರಿಂದ ದೇವರು ಇಂತಹ ಕಾರ್ಯಕ್ರಮದಿಂದ ಒಂದು ಮಾತು ಹೇಳ್ತಾರೆ. ಕೀರ್ತನೆಗಳು 21ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಅವರು ಏನೇ ತಂತ್ರೋಪಯೋಗಗಳನ್ನು ಮಾಡಿ ಕಲ್ಪಿಸಿದರು ನಡೆಯದು, ಕೇಡು ನಿನಗೆ ಬಗೆದರು ಅದು ಕೂಡದು. ಅಂದ್ರೆ ಅವರ ತಂತ್ರ ಮಂತ್ರಗಳು, ಅವರು ಯಾವುದೇ ನಿಮ್ಮನ್ನು ಕಾಡುವಾಗ ಅವು ಯಾವು ಕೂಡ ನಿಮ್ಮನ್ನು ಅನುಕಲಾಗುವು. ಮಾತ್ರವಲ್ಲ, ಯಾಕಂದ್ರೆ ನಿನ್ನನ್ನು ಅಭಿಷೇಕಿಸಿರುವುದು, ನಿನ್ನನ್ನು ಆರಿಸಿರುವುದು ನಿನ್ನ ದೇವರಾದ ಸರ್ವೇಶ್ವರನೇ ಎಂದು ಈ ವಾಕ್ಯದಲ್ಲಿ ನಮಗೆ ಅರ್ಥೈಸ್ತಾರೆ. ಅವರ ಕುತಂತ್ರಗಳು ಕಾರ್ಯಗತವಾಗಲ್ಲ. ಮಾತ್ರವಲ್ಲ, ಅವರು ಕೇಡು ಮಾಡಿದ್ರು ಅದು ಅವರಿಗೆ ಕೈಗೂಡುವುದಿಲ್ಲ ಎಂಬುದಾಗಿ ಮೊದಲನೇ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಎರಡನೇ ವಾಕ್ಯ ಓದಬಹುದು. ಕೀರ್ತನೆ 2ನೇ ಅಧ್ಯಾಯ 2ನೇ ವಾಕ್ಯ. ದೇವನಿಗೂ ಅವನ ಅಭಿಷಕ್ತನಿಗೂ ವಿರುದ್ಧವಾಗಿ ನಿಂತಿಹರು ನೃಪರು ಸಮರಸನ್ನದರಾಗಿ, ಸಮಾಲೋಚಿಸುತ್ತಿಹರು ಸಚಿವರು ರಹಸ್ಯವಾಗಿ. Praise the Lord. Hallelujah. ನೋಡಿ ವಾಕ್ಯ, ಇವರು ಅಭಿಷಿಕ್ತನ ವಿರುದ್ಧವಾಗಿ ಮಾತ್ರ ದಂಗೆ ಹೇಳ್ತಾ ಇಲ್ಲ, ಬದಲಾಗಿ ದೇವರ ವಿರುದ್ಧವಾಗಿ ದಂಗೆ ಹೇಳ್ತಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ದೇವರು ಹೇಳ್ತಿದ್ದಾರೆ, ಇವರು ನಿಮ್ಮ ವಿರುದ್ಧವಾಗಿ ಮಾತ್ರವಲ್ಲ, ನಿಮ್ಮನ್ನು ಅಭಿಷೇಕಿಸಿರುವ ನನ್ನ ವಿರುದ್ಧವಾಗಿ ಇವರು ಕುತಂತ್ರಗಳನ್ನು ಹೂಡುತ್ತಿದ್ದಾರೆ. ಮಾತ್ರವಲ್ಲ, ಇವರೆಲ್ಲರೂ ಒಟ್ಟುಗೂಡಿ ಬಂದು ನಿನ್ನನ್ನು ಸಂಹರಿಸಲು ಅಂದ್ರೆ ಸಮಾಲೋಚನೆ ನಡೆಸಿದ್ದಾರೆ. ಸಮರ ಅಂದ್ರೆ ಅಲ್ಲಿ ವಾಕ್ಯ ನೋಡಿ, ನೃಪರು ಸಮರ ಅಂದ್ರೆ ತುಂಬಾ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಒಂದಾಗಿ ಸೇರಿ ಎಲ್ಲರೂ ಸಮಾಲೋಚನೆ ನಡೆಸಿದ್ದಾರೆ. ಎಲ್ಲ ನಾವು ಸಚಿವರುಗಳು ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಸಚಿವರುಗಳು ಇರುವುದನ್ನು ನಾವು ಕಾಣ್ತೀವಿಲ್ಲ. ಅವರು ಏನಾದ್ರೂ ರಾಜ್ಯದಲ್ಲಿ ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಎಲ್ಲರೂ ಕೂಡಿ ನೋಡಿ, ಅಲ್ಲಿ ವಾಕ್ಯ ಹೇಳ್ತಾರೆ, ರಹಸ್ಯವಾಗಿ ಅವರು ಡಿಸ್ಕಸ್ ಮಾಡ್ತಾರೆ, ಸಮಾಲೋಚನೆ ನಡೆಸ್ತಾರೆ. ಇಂತಹದ್ದು ಅಭಿಷಿಕ್ತ ವಿರುದ್ಧವಾಗಿಯೂ, ದೇವರ ಆರಿಸಲ್ಪಟ್ಟಂತ ವ್ಯಕ್ತಿಯ ವಿರುದ್ಧವಾಗಿ, ಜನಾಂಗದ ವಿರುದ್ಧವಾಗಿ ಇವರೆಲ್ಲರೂ ಒಟ್ಟುಗೂಡಿ ವಾಕ್ಯ ಇರ್ತದೆ. ಕೀರ್ತನೆ 40ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಕೂಡಿದರೊಂದಾಗಿ ರಾಜ್ಯಗಳು ದಾಳಿ ಮಾಡ ಬಂದರು ನೋಡಿ ಬೆರಗಾದರೂ ತಲ್ಲರಗೊಂಡು ಓಡಿ ಹೋದರು ಎಂಬುದಾಗಿ ವಾಕ್ಯ ಹೇಳಿದೆ. ಇವರೆಲ್ಲರೂ ಕೂಡ ಒಟ್ಟುಗೂಡಿ ನಿನ್ನನ್ನು ವಿನಾಶಗೊಳಿಸಲು, ನಿನ್ನ ವಿರುದ್ಧವಾಗಿ ದಂಗೆ ಹೇಳಲು ಬರ್ತಾರೆ. ಆದ್ರೆ ನಾನು ಒಂದೇ ವಾಕ್ಯದಲ್ಲಿ ಹೇಳಿದೆ, ಮೊದಲನೇದಾಗಿ ಹೇಳಿದ್ದೀನಿ, ಆ ಒಂದು ಅಭಿಷಿಕ್ತನ ಒಂದು ಸ್ಥಳ, ಅಲಂಕರಿಸುವ ಸ್ಥಳ ದೇವ ಮಂದಿರವಾಗಿರುವುದನ್ನು ಕಂಡ ಈ ವ್ಯಕ್ತಿಗಳು ತಲ್ಲಣಗೊಂಡು ಓಡಿ ಹೋಗ್ತಾರಂತೆ. ಇವರ ಏನೇ ಸೂಕ್ಷ್ಮ ಬುದ್ಧಿಯಿಂದ ನಿನ್ನ ವಿರುದ್ಧವಾಗಿ ಕುತಂತ್ರ ಹೂಡಿದ್ರು ಕೂಡ ಅದು ನಿನ್ನನ್ನು ಅವರಿಗೆ ಕೈಗೂಡುವುದಿಲ್ಲ. ಬದಲಾಗಿ ನಿನ್ನನ್ನು ಅಲಂಕರಿಸಿರುವ, ನಿನ್ನನ್ನು ಇಟ್ಟಿರುವ ಸ್ಥಳ ಆ ದೈವ ಮಂದಿರವಾಗಿದೆ, ನೀನು ಹೆದರಬೇಡ ಮಗಳೇ ಎಂಬ ಸಂದೇಶವನ್ನು ಈ ವಾಕ್ಯದಲ್ಲಿ ನಮ್ಗೆ ಹೇಳ್ತಾರೆ. ಅಂತೆಯೇ 3ನೇ ವಾಕ್ಯವನ್ನು ಓದೋಣ. ಕೀರ್ತನೆಗಳು 2ನೇ ಅಧ್ಯಾಯ 3ನೇ ವಾಕ್ಯ. ಅವರೆಮಗೆ ತೋಡಿಹ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಹರು, ಅವರೆಮಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಹರು. Praise the Lord. Hallelujah. ನೋಡಿ, ಅವರು ಸೂಕ್ಷ್ಮ ಬುದ್ಧಿಯ ಉಪಯೋಗಿಸಿದ್ದಾರೆ. ಅವರು ಸೂಕ್ಷ್ಮ ಅಂದ್ರೆ ಸಮರಸದ್ಧರಾಗಿ ಬರುವಂತಹ ವ್ಯಕ್ತಿಗಳು, ಒಂದಾಗಿ ಬರುವಂತಹ ವ್ಯಕ್ತಿಗಳು ರಹಸ್ಯವಾಗಿ ಆಲೋಚಿಸಿದ ಕಾರ್ಯ ಏನ್ ಗೊತ್ತಾ? ಅಂದ್ರೆ ದೈವ ನ್ಯಾಯ ನೀತಿಯಾಗಿ ಜೀವಿಸುವವರು
ಅನ್ನು ಅವರು ಸಹಿಸಿಕೊಳ್ಳಲು ಆಗುವುದಿಲ್ಲ. ಬದಲಾಗಿ ಅವರ ಸೂಕ್ಷ್ಮ ಬುದ್ಧಿ ಆಲೋಚನೆ ಎಂತದಾಗಿದೆ ಅಂದ್ರೆ, ದೇವರಿಗೂ ದೇವ ಅಭಿಷಿಕ್ತನಿಗೂ ವಿರುದ್ಧವಾಗಿ ವ್ಯಾಜ್ಯವನ್ನು ತಂದಿಡಲು ಅವರು ಪಣ ತೊಟ್ಟು ನಿಲ್ತಾರೆ. ಅಂದ್ರೆ ದೇವರಿಗೂ ದೇವರೇ ಆರಿಸಲ್ಪಟ್ಟ ಅಭಿಷೇಕಿಸಿರುವ ವ್ಯಕ್ತಿಯ ವಿರುದ್ಧವಾಗಿ ಭಿನ್ನಾಭಿಪ್ರಾಯವನ್ನು ತರುವಂತ ಒಂದು ಸಮಾಲೋಚನೆಯನ್ನು ತರುತ್ತಾರೆ. ಇನ್ನು ನಾವು ಯೋಚನೆ ಮಾಡುವುದು ಕುಟುಂಬದಲ್ಲಿ ನನಗೂ ನನ್ನ ಪತ್ನಿಗೂ ನನಗೂ ನನ್ನ ಮಕ್ಕಳಿಗೂ ಇಂದು ಹಲವಾರು ಬಗೆಯ ಭಿನ್ನಾಭಿಪ್ರಾಯಗಳನ್ನು ತರುವಂತ ಕಾರ್ಯಗಳು ನಾವು ಕಾಣ್ತಾ ಇದ್ದೀವಿ. ನಾವು ಹೇಳುವ ಮಾತುಗಳು ಮಕ್ಕಳಿಗೆ ಇರ್ತಾ ಇಲ್ಲ. ನಾನು ಹೇಳುವ ಈ ಒಂದು ಸಂದೇಶ ನನ್ನ ಪತ್ನಿಗೋ ಪತಿಗೋ ಅದನ್ನು ಸ್ವೀಕರಿಸಲಾಗದ ಮನಸ್ಥಿತಿಯನ್ನು ತಂದಿಡುವಂತ ಸೈತಾನ್ಯ ಕುತಂತ್ರಗಳನ್ನು ನಮ್ಮ ಕುಟುಂಬದಲ್ಲಿ ನಾವು ಕಾಣ್ತಿದ್ದೇವೆ. ಅದೇ ವಾಕ್ಯದಲ್ಲಿ ಕೂಡ ಹೇಳ್ತಿದ್ದಾರೆ, ಆ ವಾಕ್ಯ ನಮಗೆ ಅರ್ಥವಾಗಿರುತ್ತದೆ. ದೇವರಿಗೂ ದೇವರೇ ಅಭಿಷೇಕಿಸಿರುವ ಅಂದ್ರೆ ನಿಯೋಗಗೊಳಿಸುವ ಆ ದೈವ ಜನರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನು ಒಡ್ಡೋಣ, ಅವರ ವಿರುದ್ಧದಲ್ಲಿ ಏನಾದ್ರೂ ಒಂದು ಕಳವಳಗೊಳಿಸೋಣ ಅವರನ್ನು ಎಂದು ಈ ಓಡಿ ಹೋದಂತಹ ವ್ಯಕ್ತಿಗಳು, ಅಂದ್ರೆ ಆತನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಆತನ ಒಂದು ಕೋಪಕ್ಕೆ ಇವರು ತಪ್ಪಿಸಿಕೊಳ್ಳುವ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಸಮಾಲೋಚನೆಯನ್ನು ಅವರು ಮಾಡ್ತಾರೆ. ಇದರಿಂದ ಆ ಮುಂದಿನ ವಾಕ್ಯ ಇರ್ತದೆ, ಕೀರ್ತನೆಗಳು 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಓದಿ. ಪರದಲ್ಲಿ ಆಸೀನ ಆಗಿಯ ಪ್ರಭು ನಗುವನಿದಕ್ಕೆ, ಗುರಿ ಮಾಡದಿರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ. ನೋಡಿ, ಇದನ್ನು ಪರದಿಂದ ನೋಡ್ತೀಯನ್ನು ಪ್ರಭು, ಅಂದ್ರೆ ಇವರ ಸೂಕ್ಷ್ಮ ಬುದ್ಧಿಯ ಒಂದು ಆಲೋಚನೆಯನ್ನು ಕಾಣುತ್ತಿರುವ ದೇವರು ನಗುವನಿದಕ್ಕೆ, ಗುರಿ ಮಾಡದಿರನು ಇವರೆಲ್ಲರನ್ನು ಪರಿಹಾಸಕ್ಕೆ. ಅಂದ್ರೆ ಈ ಒಂದು ಕುತಂತ್ರವನ್ನು ಹೂಡಲು ಸಿದ್ಧರಾಗಿರೋ ಇವರನ್ನು ನೋಡಿ ಇವರು ನಗ್ತಾ ಇದ್ರಂತೆ. ಎಂತ ದಡ್ಡತನ, ಮೂರ್ಖತನದ ನಿಮ್ಮ ಆಲೋಚನೆಗಳು ಎಂದು ತನ್ನಲ್ಲಿ ನಗುತ್ತಿದ್ದಾರೆ ಪ್ರಭು ದೇವರು. ಅಂದ್ರೆ ಇವರ ಮೂರ್ಖತನವನ್ನು ಕಂಡು ದೇವರು ನಗುತ್ತಿದ್ದಾರೆ ಪರದಲ್ಲಿ. ಮಾತ್ರವಲ್ಲ, ಇವರ ಈ ಕೃತ್ಯವನ್ನು ಕಂಡು ಸಕಲರ ಮುಂದೆ ಇವರು ಪರಿಹಾಸಕ್ಕೆ ಗುರಿ ಮಾಡುವಂತೆ ಇವರ ಕಾರ್ಯಗಳು, ಇವರ ಆಲೋಚನೆಗಳನ್ನು ಮುಂದೆ ತರುತ್ತಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ಕೀರ್ತನೆಗಳು 37ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಅಂತವನ ಕಂಡು ಪ್ರಭು ನಗುತ್ತಿಯನು ಅವನಿಗೆ ಬದಲಿಸುವ ಗತಿಯನ್ನು ಕಾಣುತ್ತೀಯನು. ಅಂದ್ರೆ ನಗು ಅಂದ್ರೆ ನಾವು ಕೆಲವೊಂದು ಬಾರಿ ನಗು ಅಂದ್ರೆ ನಸು ಅಂತ ಹೇಳ್ತೀವಲ್ಲ, ಮನಸ್ಸಿನಲ್ಲಿಯೇ ನಗ್ತಿದಾರಂತೆ ದೇವರು. ಅದನ್ನು ಆ ಮೂರ್ಖತನವನ್ನು ಕಂಡು ದೇವರು ಬಹಿರಂಗವಾಗಿ ಅಲ್ಲ, ತನ್ನ ಮನಸ್ಸಿನಲ್ಲೇ ನಗುವ ಬೀರುವುದನ್ನು ವಾಕ್ಯ ಕಾಣುತ್ತದೆ. ಈ ಒಂದು ದಡ್ಡತನ, ಈ ಒಂದು ಮೂರ್ಖತನವನ್ನು ಕಂಡು ದೇವರು ನಗ್ತಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ಪರದಿಂದ, ಕೀರ್ತನೆ 33:10 ಪರದಿಂದ ವೀಕ್ಷಿಸುವನು ಸಮಸ್ತವನ್ನು, ಅಂದ್ರೆ ಈ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಯನ್ನು ದೇವರು ತನ್ನ ಕಣ್ಣ ಮುಂದೆ ಎತ್ತಿದ್ದಾರೆ ಎಂಬುದು ಮಾತ್ರ ಸತ್ಯವಾಗಿದೆ. ಅವರು ಅಭಿಷೇಕಿಸಲ್ಪಟ್ಟ, ಜಾರಿಸಲ್ಪಟ್ಟ ವ್ಯಕ್ತಿ ದೇವರ ಕಣ್ಣು ತಪ್ಪಿ ಏನು ಮಾಡಕ್ಕಾಗಲ್ಲ ಎಂದು ಸಂದೇಶವನ್ನು ಇರ್ತದೆ. ನಾವು ಕೆಲವೊಂದು ಬಾರಿ ನಾವು ಆಲೋಚಿಸಬಹುದು, ಇದು ಸಣ್ಣ ಪುಟ್ಟ ವಿಷಯ, ಯಾರು ನೋಡ್ತಿದ್ದಾರೆ ಎಂಬುದಾಗಿ ನಾವು ಹೇಳಬಹುದು. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ದೇವರ ಕಣ್ಣು ತಪ್ಪಿಸಿ ದೇವರನ್ನು ಮರೆ ಮಾಡಿ, ನಾವು ಆದಾಮನ ಅವ್ವನ ಚರಿತ್ರೆಯಲ್ಲಿ ನೋಡ್ತೀವಿ, ಅವ್ರು ಮಾಡಿದ್ರು ಅವ್ರಿಗೆ ಇದು ದೇವರು ಕಾಣ್ತಾರೆ ಎಂಬುದಾಗಿ ಅವರು ಯೋಚನೆ ಮಾಡಿದ್ರು. ಆದ್ರೆ ದೇವರ ಕಣ್ಣ ಮುಂದೆ ಅವರು ಬಟ್ಟ ಬಯಲಾಗಿ ಅವರು ಮಾಡಿದೆಲ್ಲವೂ ಕೂಡ ಪ್ರತ್ಯೇಕವಾಗಿ ಕಂಡಂತೆ ದೇವರು ಹೇಳಿದ್ರು. ಆದ್ರಿಂದ ನಾವು ಈ ವಾಕ್ಯದಲ್ಲಿ ಅರ್ಥೈಸ್ಕೊಳ್ಬೇಕು, ದೇವರ ಮುಂದೆ ನಾವೆಲ್ಲರೂ ಸದಾ ನಮ್ಮನ್ನು ಪ್ರತ್ಯೇಕವಾಗಿ ಕಾಣ್ತಿದ್ದಾರೆ. ಪ್ರತಿಯೊಬ್ಬರನ್ನು ಈ ಒಂದು ಪ್ರಾರ್ಥನೆಯಲ್ಲಿ ಇರುವ ಪ್ರತಿಯೊಬ್ಬರು, ಪ್ರಾರ್ಥನೆ ಆಡಿಸುವವರು ಪ್ರತಿಯೊಬ್ಬರು ದೇವರ ಕಣ್ಣ ಮುಂದೆ ಇದ್ದೀವಿ. ಆದ್ರಿಂದ ನಮ್ಮ ಜೀವನ ಪ್ರತಿ ಕ್ಷಣವೂ ದೇವರ ಸನ್ಮಾರ್ಗದಲ್ಲಿ ನೀತಿವಂತರಾಗಿ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ದುರುಳರ ಆಲೋಚನೆ, ಪಾಪಾತ್ಮರ ಪಥದಲ್ಲಿ, ಧರ್ಮ ನಿಂದಕರ ಪಥದಲ್ಲಿ ಕೂರದಾಗ ನಾವು ದೇವರ ಕಣ್ಣ ಮುಂದೆ ಸದಾ ಅಶಾಂತಗೊಳ್ತೇವೆ ಎಂಬುದನ್ನು ನಾವು ಎಂದಿಗೂ ಕೂಡ ಮರೆಯಲಾಗಿಲ್ಲ. ಹಾಗೆ ಕೀರ್ತನೆ 2ನೇ ಅಧ್ಯಾಯ 5ನೇ ವಾಕ್ಯ ಓದಲು, ಅನಂತರ ಸಿಡಿದೆದ್ದು ಹೀಗೆಂದು ನುಡಿವನು, ನಾ ನೇಮಿಸಿದ ಅರಸನನ್ನೇ ಸ್ಥಾಪಿಸಿಹೆನು,
ಸಿಯೋನ್ ಶ್ರೀ ಶಿಖರದಲ್ಲೇ ಅವನನ್ನು ಇರಿಸಿಹೇನು. ಈ ಪರಿ ಕೆರಳಿ ಕಳವಳಿಸಗೊಳ್ಳವನು ಅವರನ್ನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಾನು ಹೀಗಾಗಿದ್ರೆ ಅಂದ್ರೆ ಅಭಿಷೇಕನನ್ನು ನಾನು ಇರಿಸಿರುವ ಸ್ಥಳ ಆ ಸಿಯೋನ್ ಶಿಖರವಾಗಿದೆ, ಅಂದ್ರೆ ದೈವ ಮಂದಿರವಾಗಿದೆ. ಆದ್ರಿಂದ ದೇವರೇ ಅವರ ವಿರುದ್ಧ ಸಿಡಿದದ್ದು, ಅವರ ವಿರುದ್ಧವಾಗಿ ನಿಲ್ಲುವ ಪ್ರತಿಯೊಬ್ಬರನ್ನು ಎದುರಿಸ್ತಾರೆ. ಮಾತ್ರವಲ್ಲ, ಅವರ ವಿರುದ್ಧವಾಗಿ ಕಡು ಕೋಪಗೊಂಡು ಅವರನ್ನು ಅಸಹ್ಯಗೊಳಿಸ್ತಾರೆ. ಅಂದ್ರೆ ಅವರನ್ನು ಗಲೀಜು, ಅಂದ್ರೆ ಏನಕ್ಕೂ ಪ್ರಯೋಜನ ಕಸದಂತೆ ಮಾಡಿಬಿಡ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವರನ್ನು ಕಸದಂತೆ ಮಾಡುವ ಆ ಶಕ್ತಿ ಆ ದೇವರಿಗಿದೆ. ಆದ್ರಿಂದ ಅಭಿಷಿಕ್ತನಿಗೆ ದೇವರು ಹೇಳುವಂತ, ದೇವರೇ ಆಸೆಪಟ್ಟಂತ ಸೇವಾ ವ್ಯಕ್ತಿಗಳಿಗೆ ಹೇಳುವಂತ ಧೈರ್ಯ, ಆ ಸ್ಥೈರ್ಯದ ಒಂದು ವಾಕ್ಯಗಳಾಗಿವೆ ಇವುಗಳು. ನಾವು ದೇವರ ಮಂದಿರದಲ್ಲಿ ವಾಸಿಸುವ ವ್ಯಕ್ತಿಗಳಾಗಿದ್ದೇವೆ. ಮಾತ್ರವಲ್ಲ, ನಾವು ದೈವಾಜ್ಞೆ ಆತಲ್ಲಿ ಇಂತೆಂದು ನಾವು ಸಿಯೋನ್ ಶಿಖರದಲ್ಲಿ ಅವರನ್ನು ಇರಿಸಿಯೋ ಈ ಪರಿ ಕೆರಳಿ ಕಳವಳಗೊಳಿಸುವರು ಅವರನ್ನು. ನಾನೇ ಆತನನ್ನು ಅಭಿಷೇಕಿದ್ದು, ಮಾತ್ರವಲ್ಲ ನನ್ನ ಶ್ರೀ ಪರ್ವತದಲ್ಲಿ ಆತನನ್ನು ಇರಿಸಿದ್ದೇನೆ. ಆತನು ನನ್ನ ಕಣ್ಣ ಮುಂದೆಯಿಂದ ಎಂದಿಗೂ ಅಗಲಲಾರನು. ಅವನನ್ನು ಯಾರು ಕೂಡ ಮುಟ್ಟದಂತೆ, ಅವರು ಯಾರು ಕೂಡ ಸಮೀಪಿಸದಂತೆ, ಅವರು ಯಾವ ಕೇಡು ಅವನಿಗೆ ಬಂದು ಒದಗದಂತೆ ಅದರ ಮಧ್ಯೆ ನಾನೇ ಇರುವೆನು ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಿದ್ದನ್ನು ನಾವು ಕಾಣುತ್ತೇವೆ. ಮುಂದೆ ಓದಿ ಕೀರ್ತನೆ 2:7. ಕೇಳಿರಿ ದೈವಾಜ್ಞೆಯನ್ನು, ಆತನು ಎನಗಿಂತೆಂದನು. ಈ ದಿನ ನಾನಿನ್ನ ಹೆಡೆದಿಹೆನು, ನೀನೆನಗೆ ಮಗನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯಾಕೆ ಸುಸಕ್ತವಾಗಿ ಹೇಳ್ತಿದ್ದಾರೆ ದೇವರು? ಯಾಕೆಂದ್ರೆ ನಿನ್ನನ್ನು ಹಡೆದವನು, ನಿನ್ನ ಎತ್ತವನು ನಾನೇ, ನಿನ್ನನ್ನು ಈ ಲೋಕಕ್ಕೆ ಪರಿಚಯಿಸಿದವನು ನಾನೇ, ನಿನ್ನ ತಾಯಿಯ ಉದರದಲ್ಲಿ ನಿನ್ನನ್ನು ಇಟ್ಟವನು ನಾನೇ ಆಗಿದ್ದೇನೆ. ಅದು ವಾಕ್ಯ ಹೇಳ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಏಕವಚನವನ್ನು ಅಲ್ಲಿ ಹೇಳ್ತಾ ಇಲ್ಲ. ನೀವು ತಮಿಳಲ್ಲಿ ಹೇಳ್ತಾರೆ, ನೀವು ನನ್ನ ಪ್ರಿಯ ಮಗನು ಮಗಳಾಗಿದ್ದೀರಿ, ನೀವು ನನ್ನ ಪ್ರಿಯ ಮಗಳಾಗಿದ್ದೀರಿ. ಇನ್ನು ಈ ವಾಕ್ಯವನ್ನು ಹೇಳ್ತದೆ, ನಾವೆಲ್ಲರೂ ಕೂಡ ದೇವರ ಪ್ರೀತಿಯ ಮಕ್ಕಳು. ದೇವರೇ ನಮಗೆ ಈ ಲೋಕವನ್ನು ಪರಿಚಯಿಸಿದವರು, ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಇರಿಸಿದವರು ಆ ಸರ್ವೇಶ್ವರ ಸ್ವಾಮಿಯೇ ಆಗಿದ್ದಾರೆ. ನಮಗೆ ನಾವು ಯೋಚನೆ ಮಾಡೋಣ, ಒಬ್ಬ ಮಗನಿಗೆ ಅಥವಾ ಒಬ್ಬ ಮಗಳಿಗೆ ತನ್ನ ತಂದೆಯ ಮುಂದೆಯೇ ಏನಾದ್ರೂ ಒಂದು ಕೆಟ್ಟದ್ದು ಸಂಭವಿಸ್ತದೆ ಅಂದ್ರೆ, ಯಾರಾದ್ರೂ ತನ್ನ ಮಕ್ಕಳ ವಿರುದ್ಧವಾಗಿ ಏನಾದ್ರೂ ಒಂದು ಷಡ್ಯಂತ್ರ ಹೂಡುತ್ತಿದ್ದಾರೆ, ಇದನ್ನು ತಂದೆ ಏನಾದ್ರೂ ಗಮನಿಸಿದರೆ, ತಂದೆಯ ಕಿವಿಗೆ ಕಣ್ಣಿಗೆ ಅದು ಕಾಣಿಸಿಕೊಂಡರೆ ಯಾವ ತಂದೆ ತಾನೇ ಸುಮ್ಮನೆ ಇರ್ತಾನೆ? ಯಾವ ತಾಯಿ ತಾನೇ ಸುಮ್ಮನಿರಲು ಸಾಧ್ಯ? ಅಂತಹ ಒಂದು ಆಶೀರ್ವಾದವನ್ನು ಈ ವಾಕ್ಯ ಹೇಳ್ತದೆ. ಅಂತಹ ಪ್ರೀತಿಯನ್ನು ಒಬ್ಬ ದೇವರು ನಮ್ಮೊಬ್ಬರಿಗೂ ಹೇಳುವ ವಾಕ್ಯ, ಮಗಳೇ ನೀನು ನನ್ನ ಮಗನಾಗಿ ಮಗಳಾಗಿದ್ದೀಯ. ಆದುದರಿಂದ ನಿನ್ನನ್ನು ಈ ಲೋಕದ ಪಯಣದಲ್ಲಿ ಮುನ್ನಡೆಸುವ ಜವಾಬ್ದಾರಿ ನನ್ನದಾಗಿದೆ. ನಿನ್ನನ್ನು ಸಂಭವಿಸುವ, ನಿನ್ನನ್ನು ಅಟ್ಯಾಕ್ ಮಾಡುವಂತ ಈ ದುಷ್ಟ ಕಾರ್ಯಗಳನ್ನು ಸದೆ ಬಡಿಯುವಂತ ಶಕ್ತಿ ನನ್ನದಿದೆ, ಅದನ್ನು ಸದೆ ಬಡಿತೇನೆ ಎಂಬ ವಾಗ್ದಾನ ವಾಕ್ಯಗಳನ್ನು ದೇವರು ಈ ವಾಕ್ಯದಲ್ಲಿ ನಮಗೆ ಹೇಳ್ತಿದ್ದಾರೆ. ಆದ್ರಿಂದ ಒಂದು ಕ್ಷಣವೂ ಕೂಡ ನಾನು ದೇವರ ಮಗಳು ಎಂಬುದನ್ನು ಮರೆಯದೆ, ಯಾವ ಸಂದರ್ಭದಲ್ಲಾಗಲಿ ನನಗೆ ಕಷ್ಟ ಬಂದಾಗ, ನೋವು ಬಂದಾಗ, ನನ್ನಲ್ಲಿ ನನ್ನಿಂದ ಹೇಗೆ ಬಿಟ್ಟಕ್ಕಾಗಲ್ಲ ಎಂಬ ಮನಸ್ಥಿತಿ ನಮಗೆ ಬಂದಾಗ, ಆ ತಕ್ಷಣ ಸರ್ವೇಶ್ವರನನ್ನು ನೆನೆದು, ಕರ್ತನೇ ನೀನೇ ನಮ್ಮ ತಂದೆಯಲ್ಲಿ ಹೇಳಿದೆಯಲ್ಲ ಕರ್ತನೆ, ಇಗೋ ನಿಮ್ಮ ಮಗನೇ ಎಂದು ಕತ್ತರಿಸಿದಾನೆ. ಈ ಒಂದು ಲೋಕದ ಪಯಣದಲ್ಲಿ ಹೇಗೆ ಮುನ್ನಡೆಯುವುದು, ಏನು ಸಂಭವಿಸುತ್ತದೆ ಎಂಬ ಆತಂಕದಲ್ಲಿ ಇದ್ದೇನೆ ಎಂಬ ಆ ಮನಸ್ಥಿತಿಯೊಂದಿಗೆ ಆ ಕರ್ತನಲ್ಲಿ ಪ್ರಾರ್ಥಿಸುವಾಗ, ಪ್ರಿಯರೇ, ಖಂಡಿತವಾಗಿಯೂ ನಾವು ಸಾಧಾರಣ ತಂದೆ ತಾಯಿಗಳು, ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳು ಹೊರಗುವುದನ್ನು, ಅಳುವುದನ್ನು ಕಾಣು ನಮ್ಮ ಮನಸ್ಸು ಖಂಡಿತವಾಗಿಯೂ ಒಂದು ಕ್ಷಣ ತಗಲುಗೊಳ್ಳುತ್ತದೆ. ಆದ್ರೆ ಆದಿಯಲ್ಲೇ ಸೃಷ್ಟಿಸಿದ ಆ ತಂದೆ ದೇವರು ನಮ್ಮನ್ನು ಕಂಡು ಸುಮ್ಮನಿರ್ತಾರ? ಖಂಡಿತವಾಗಿ ಸುಮ್ಮನಿರಲ್ಲ. ಮಕ್ಕಳಿಗೆ ಖಂಡಿತವಾಗಿಯೂ ಆಶ್ರಯವಾಗಿರ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂಬುದಾಗಿ ವಾಕ್ಯ ಹೀಗೆ ಹೇಳ್ತಾನೆ. 2:8 ಓದೋಣ. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಯವಾಗಿ ಜಗದಾದ್ಯಂತವನ್ನು.
ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತಾರೆ ಸ್ವಾಮಿ, ಹೇಳ್ತಾರೆ, ಆ ಪ್ರೀತಿಯ ಮಗನನ್ನು ಹೆತ್ತವನು ನಾನೇ. ನನ್ನ ಮಗನು ಕೇಳಿದ್ದೇ ಆದರೆ ನಿನಗೆ ಅಧೀನ ಮಾಡುತ್ತೇನೆ, ಸರ್ವವನ್ನು ಈ ಲೋಕದ ಸಕಲ ರಾಷ್ಟ್ರಗಳನ್ನು ಕೊಡುವೆನು, ನಿನ್ನ ಸ್ವಾಸ್ಥವಾಗಿ ನಿನಗೆ ಸ್ವಂತವಾಗಿ ಕೊಡುತ್ತೇನೆ ಎಂಬುದಾಗಿ ಮಗಳನ್ನು ನೋಡಿ ಹೇಳುವ ಮಾತುಗಳು. ಅಂದ್ರೆ ನೀನು ಇಚ್ಛಿಸುವುದನ್ನು ನನ್ನನ್ನು ಕೇಳು. ನಾವು ಯೋಹಾನ ಸುವಿಶೇಷದಲ್ಲಿ ನೋಡ್ತೀವಿ, ಇನ್ನು ನಿನ್ನ ದೇವರ ಯೇಸುವಿನ ನಾಮದಲ್ಲಿ ಏನು ಕೇಳಿಲ್ಲ, ಕೇಳು ಕೊಡುತ್ತೇನೆ ಎಂಬುದಾಗಿ. ನೀನು ಕೇಳಿದರೆ ಆದರೆ, ನೀನು ಬಯಸದೇ ಆದರೆ ನಿನಗೆ ಸಕಲವನ್ನು ಈ ಲೋಕದಲ್ಲಿ ನಿನ್ನ ಅಧೀನಕ್ಕೆ ಬಿಟ್ಟು ಕೊಡುತ್ತೇನೆ. ನಿನ್ನ ಶಾಶ್ವತ ಸ್ವತ್ತಾಗಿ ಈ ಲೋಕದಲ್ಲಿ ನಿನಗೆ ಸಕಲವನ್ನು ನೀಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತೇವೆ. ಅದು ಆತ್ಮೀಯರೇ, ಮಾತ್ರವಲ್ಲ, ಈ ಭೂಲೋಕವನ್ನು ಹಾಗೂ ಲೋಕದ ಕಡೆಯವರೆಗೆ ಇರುವ ಸಕಲವನ್ನು ನಿನ್ನ ಅಧೀನಕ್ಕೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತದೆ ಈ ವಾಕ್ಯದಲ್ಲಿ. ಹೌದು, ಇನ್ನು ಇದನ್ನು ಕಂಡ ಜನರು ಏನ್ ಮಾಡ್ತಾರೆ? ದೇವರ ಆ ನಾಮದ ಶಕ್ತಿಯಿಂದ ಎಲ್ಲವನ್ನು ನಿನ್ನ ಅಧೀನಕ್ಕೆ ಪಡೆದಾಗ ಇದನ್ನು ಕಂಡ ಆ ಮಕ್ಕಳು, ನಿನ್ನನ್ನು ವಿರೋಧಿಸುವಂತ, ನಿನ್ನ ವಿರುದ್ಧವಾಗಿ ದಂಗೆ ಹೇಳುವಂತ ಮಕ್ಕಳು ಏನ್ ಮಾಡ್ತಾರೆ? ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದಂತ ಪ್ರಭುವಿಗೆ. ಅಂದ್ರೆ ಕೀರ್ತನೆ 22:27 ವಾಕ್ಯದಲ್ಲಿ, ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದಂತ ಪ್ರಭುವಿಗೆ, ಸಾಷ್ಟಾಂಗ ಬೆರುವುದು ಧರೆಯ ಸರ್ವ ಜನಾಂಗಗಳು ಆತನಿಗೆ. ಅಂದ್ರೆ ತನ್ನ ಪುತ್ರನ ಆ ಶಕ್ತಿ ಬಲವನ್ನು, ಆ ಶಕ್ತಿ ಬಲದ ಹಿಂದೆ ತನ್ನ ಸರ್ವೇಶ್ವರ ಸ್ವಾಮಿ ತಂದೆ ಇದ್ದಾರೆ ಎಂಬುದನ್ನು ಅವರು ಅರಿತುಕೊಳ್ತಾರೆ. ಮಾತ್ರವಲ್ಲ, ಆ ಸರ್ವೇಶ್ವರ ಸ್ವಾಮಿಗೆ ಸರ್ವ ಜನರು ಕೂಡ ಸಾಷ್ಟಾಂಗ ಬೆರೆಸ್ತಾರೆ ಎಂಬುದಾಗಿ ವಾಕ್ಯಗಳು. ಕೀರ್ತನೆ 2:9 ವಾಕ್ಯಗಳು, ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನ್ನು, ನೀವು ಹೊಡೆದು ಹಾಕುವೆ ಮಣ್ಣಿನ ಮಡಿಕೆಯಂತವರನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನಗೆ ಇಲ್ಲಿ ಒಂದು ಈ ವಾಕ್ಯವನ್ನು ಓದುವಾಗ ಕೆಲವು ಕ್ಷಣ ನಾವು ಯೋಚನೆ ಮಾಡಿದೆ. ಮಣ್ಣಿನ ಮಡಕೆಯನ್ನು ಹೊಡೆಯಬೇಕಾದ್ರೆ ಕಬ್ಬಿಣದ ಗದೆ ಬೇಕಾ? ಖಂಡಿತ ಬೇಕಾಗಿಲ್ಲ. ಮಣ್ಣಿನ ಮಡಕೆಯನ್ನು ಹೊಡೆಯಲು ಕಬ್ಬಿಣದ ಗದೆ ಬೇಕಾಗಿಲ್ಲ. ಆದ್ರೆ ಈ ವಾಕ್ಯ ನಮಗೆ ಅರ್ಥೈಸುವುದು ಅಂದ್ರೆ, ಈ ಮಣ್ಣಿನ ಮಡಕೆಯಂತವರೆಲ್ಲ ನಿನ್ನ ವಿರೋಧಿಗಳು, ನಿನ್ನ ವಿರುದ್ಧವಾಗಿ ದಂಗೆ ಹೇಳುವುದು ಮಣ್ಣಿನ ಮಡಕೆಯಂತವರಲ್ಲ, ಬದಲಾಗಿ ಅತಿ ಸೂಕ್ಷ್ಮ ಬುದ್ಧಿ ಉಳ್ಳವರು. ಇವರು ಒಟ್ಟಾಗಿ ಸೇರಿ ಒಂದು ದೊಡ್ಡ ಜನಾಂಗವಾಗಿ ನಿನ್ನ ವಿರುದ್ಧವಾಗಿ ಇವರು ದಂಗೆ ಹೇಳ್ತಿದ್ದಾರೆ. ಇವರು ಶಕ್ತಿಶಾಲಿಗಳು. ಇವರು ಯುದ್ಧದ ಒಂದು ಅಂದ್ರೆ ಅದನ್ನ ಹೆಚ್ಚಾಗಿ ಕಳಿಸಿರುವ ಸೈನಿಕರಂತೆ ಇದ್ದಾರೆ. ಇವರನ್ನು ನೀನು ಸದೆ ಬಡಿಬೇಕಾದ್ರೆ ನಿನಗೆ ಬೇಕಾಗಿರುವುದು ಕಬ್ಬಿಣದ ಗದೆಯಾಗಿದೆ. ಆಗ ಅವರನ್ನು ಹೇಗೆ ನೀವು ಹೊಡೆದಾಕ್ತಿವೆ? ಹೇಗೆ ಕುಂಬಾರನು ಮಡಕೆಯನ್ನು ಹೊಡೆದಾಕ್ತಾನೋ ಹಾಗೆ ಅವರನ್ನು ಛಿದ್ರವಾಗಿ ನಿನ್ನ ಆ ಕಬ್ಬಿಣದ ಗದೆಯಿಂದ ಅವರನ್ನು ನೀನು ಹೊಡೆದು ಹಾಕುವೆ. ಆ ನೀತಿವಂತರನ್ನು, ದುಷ್ಟರನ್ನು ನೀನು ಹೊಡೆದು ಹಾಕುವೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅವರು ಎಷ್ಟು ಬಲಶಾಲಿಗಳು ಆಗಿದ್ದಾರೆ ಅಂದ್ರೆ, ಕೀರ್ತನೆ 89:23 ಅವನ ಶತ್ರುಗಳ ಸದೆ ಬಡಿಸುವೆನು, ಅವನ ಮುಂದೆಯೇ ಅವನ ವಿರೋಧಿಗಳನ್ನು ಹತ ಮಾಡುವೆನು ಅಲ್ಲಿಯೇ. ಸರ್ವೇಶ್ವರ ಸ್ವಾಮಿ ಹೇಳುವ ವಾಕ್ಯ. ಅಂದ್ರೆ ನಾನು ಈಗ ಮೊದಲಾಗಿ ಹೇಳಿದ್ನಲ್ಲ, ಅಭಿಷಿಕ್ತರ ವಿರುದ್ಧವಾಗಿ ದೇವರೇ ಯುದ್ಧ ಮಾಡ್ತಾರೆ ಎಂಬುದಾಗಿ ಕೀರ್ತನೆ 89:23 ಅವನ ಶತ್ರುಗಳನ್ನು ಸದೆ ಬಡಿಸ್ತೇನೆ, ಅವನ ಕಣ್ಣ ಮುಂದೆಯೇ ಅವನ ವಿರೋಧಿಗಳನ್ನು ಹತ ಮಾಡಿದೆನು. ಆ ಸ್ಥಳದಲ್ಲೇ, ಯಾವ ಸ್ಥಳದಲ್ಲಿ ನಿನಗೆ ಅವಮಾನವಾಯಿತು, ಯಾವ ಸ್ಥಳದಲ್ಲಿ ನೀನು ತಲೆಗೆತ್ತಿ ನಡೆಯದಂತೆ ನೀನು ಅವಮಾನಕ್ಕೆ ಒಳಗಾಗಿದ್ದೀಯೋ, ಯಾವ ಕಾರ್ಯಗಳಲ್ಲಿ ನೀನು ಇಂದು ಮಗ್ನನಾಗಿ ಇಂದು ದೇವರಿಗಾಗಿ ಏನು ಮಾಡಲು ಸಾಧ್ಯವೆಂಬ ಒಂದು ಪರಿಸ್ಥಿತಿಯಲ್ಲಿ ನೀನು ಕುಳಿತಿರುವೆಯೋ, ಆಲೋಚಿಸುತ್ತಿರುವೆಯೋ, ಆ ಸ್ಥಳದಲ್ಲಿ ನೀನು ಸರ್ವೇಶ್ವರನನ್ನು ಹೊಗಳಿ ಆಡುವಂತೆ ಆ ಸರ್ವೇಶ್ವರನ ಶಕ್ತಿ, ದೇವರ ಜ್ಞಾನ ನಿನಗೆ ಕೊಡಲಾಗುವುದು. ಮತ್ತೆ ನಿನ್ನ ವಿರೋಧಿಗಳನ್ನು ಸದೆಬಡಿದೆ, ನಿನ್ನನ್ನು ಅವಮಾನಕ್ಕೆ ಒಳಪಡಿಸಿರುವ ಕಾರ್ಯಗಳು, ಸಂದರ್ಭಗಳನ್ನು, ಸಮಯಗಳನ್ನು ನೀನು ಗೆದ್ದು ಜಯಶೀಲನಾಗುವೆ ಎಂಬ ವಾಗ್ದಾನವನ್ನು ಸರ್ವೇಶ್ವರ ಸ್ವಾಮಿ ತನ್ನ ಪುತ್ರನಿಗೂ ತನ್ನ ಪುತ್ರನನ್ನು ಅನುಸರಿಸುವ ನೀತಿವಂತರಿಗೂ ಹೇಳುವ ವಾಗ್ದಾನ ವಾಕ್ಯವಾಗಿದೆ. ಆತ್ಮೀಯರೇ, ಒಂದು ಗಡಿ ನಾವು ಯೋಚಿಸೋಣ. ನಾವು ಹಲವಾರು ಚಿಂತಿಸಿದ್ದೇವೆ, ಯಾಕೆ ನನ್ನ ಜೀವನದಲ್ಲಿ ಇಲ್ಲೇ ಇದ್ದೇನಲ್ಲ, ಯಾಕೆ ನಾನು ಏನು ಮಾಡಕ್ಕಾಗ್ತಾ ಇಲ್ಲ,
ದೇವರಿಗಾಗಿ ಏನಾದ್ರೂ ಮಾಡ್ಬೇಕಾದ್ರೆ ಏನೆಲ್ಲ ಸಂಭವಿಸುತ್ತದೆ ಎಂದು ಕಳವಳಗೊಂಡಿರುವ ಮಗನೇ ಮಗನೇ, ದೇವರ ವಾಕ್ಯ ಹೇಳ್ತದೆ, ಆ ಸ್ಥಳದಲ್ಲಿ ನಿನ್ನ ಕಣ್ಣ ಮುಂದೆಯೇ ನೀನು ಉನ್ನತ ಸ್ಥಾನದಲ್ಲಿ ದೇವರನ್ನು ಮಹಿಮೆ ಪಡಿಸುವೆ. Praise the Lord. Hallelujah. Thank you Jesus. Hallelujah. Hallelujah. ಖಂಡಿತವಾಗಿ ವಾಕ್ಯವನ್ನು ಮನಸ್ಸಿನಲ್ಲಿ ಅವಮಾನಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಶಕ್ತವಾಗಿ ಆಶೀರ್ವದಿಸುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತೀವಿ. ಅದೇ ನಾವು ಕೀರ್ತನೆ 2:10 ಓದೋಣ. ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ, ಬುದ್ಧಿವಾದಕ್ಕೆ ಕಿವಿಕೊಡಿ ದೇಶಾಧಿಪತಿಗಳೇ. Praise the Lord. Hallelujah. ಆದ್ರೆ ಮಗನೇ ಮಗಳೇ, ಶಾಂತವಾಗಿ ಹೇಳ್ತಿದ್ದಾರೆ, ಪ್ರೀತಿಯಿಂದ ಹೇಳ್ತಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ನಿನ್ನ ಜೀವನದಲ್ಲಿ ನಡೆಯಬೇಕಾದ್ರೆ ನೀವು ಮೊದಲನೇದಾಗಿ ವಿವೇಕತನದಿಂದ ನಡೆದುಕೊಳ್ಳುವಿ. ಬುದ್ಧಿವಾದಕ್ಕೆ ಬುದ್ಧಿ ಶಕ್ತಿಯಿಂದ ದೈವ ಜ್ಞಾನವನ್ನು ಪಡೆದವರಾಗಿ ದೇವರ ಬುದ್ಧಿಯನ್ನು ಇಟ್ಟು ನಿಮ್ಮ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿರಿ ಎಂಬುದಾಗಿ ದೇವರು ನಮ್ಮನ್ನು ಪ್ರೀತಿ ವಾಗ್ದಾನದ ಮುಖಾಂತರವಾಗಿ ನಮ್ಮನ್ನು ಸಂತೈಸಿದ್ದಾರೆ. ನಾವು ಯೋಚಿಸಬೇಕು, ನನ್ನ ಒಂದೊಂದು ಕಾರ್ಯದಲ್ಲೂ ನಾನು ವಿವೇಕತನದಿಂದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದೇನಾ, ಅಥವಾ ಕುಟುಂಬದಲ್ಲಿ ತೆಗೆದುಕೊಳ್ಳುವ ಒಂದೊಂದು ಅಂಶಗಳು, ಕಾರ್ಯಗಳು, ತೀರ್ಮಾನಗಳು ನನಗೆ ಒಳಿತಾಗ್ತಾ ಇದೆಯಾ, ಅಥವಾ ನನ್ನ ಬುದ್ಧಿವಂತಿಕೆ ಈ ಲೋಕದ ಬುದ್ಧಿವಂತಿಕೆಯಂತೆ ಇದೆಯಾ, ನನ್ನ ಜ್ಞಾನ ಈ ಲೋಕದ ಜ್ಞಾನದಂತೆ ಇದೆಯಾ? ನಾವು ಆಲೋಚಿಸುವ ಸಮಯವಾಗಿದೆ ಎಂದು. ಈ ಲೋಕದ ಬುದ್ಧಿವಂತಿಕೆ ಜ್ಞಾನದಿಂದ ನಾನು ಜೀವಿಸುವುದಾದರೆ ಕ್ಷಣದಲ್ಲಿ ಹೇಳಿ ಬೀಳ್ತಾ ಇದ್ದೇನೆ. ಕಾರಣ ಈ ಲೋಕದ ಜ್ಞಾನ, ಈ ಲೋಕದ ಬುದ್ಧಿಶಕ್ತಿ ನಮ್ಮನ್ನು ದೇವರನ್ನು ಕಾಣಲು ಬಿಡುವುದಿಲ್ಲ, ದೇವರಿಗಾಗಿ ಶ್ರಮಿಸಲು ಬಿಡುವುದಿಲ್ಲ, ದೇವರಿಗಾಗಿ ಸೇವೆ ಮಾಡಲು ಬಿಡುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಈ ಲೋಕದ ಚಿಂತೆಯನ್ನು ಹೊರತುಪಡಿಸಿ ತನ್ನ ತಂದೆಯ ಚಿತ್ತಕ್ಕೆ ಮೈದು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಪಣ ತೊಟ್ಟು ನಿಂತಾಗ ದೇವರು ತನ್ನ ಪುತ್ರನ ಬಳಿಯಲ್ಲಿ ಇಡೀ ವಿಶ್ವವೇ, ಸಕಲ ವಿಶ್ವವೇ ಆತನ ಮುಂದೆ ಮಂಡಿಯುವಂತೆ, ಆತನ ಮುಖಾಂತರಾಗಿ, ಆತನ ನಾಮ ನಿಮಿತ್ತವಾಗಿ ಸಕಲರು ಶಾಂತರಿತರಾಗಿ ಜೀವಿಸುವಂತೆ ದೇವರು ಆಶೀರ್ವದಿಸುವುದನ್ನು ಪ್ರತಿ ನಾವು ದೇವರ ವಾಕ್ಯದಲ್ಲಿ ಆರಿಸ್ತೇವೆ. ಆದ್ರಿಂದ ನಾವು ವಿವೇಕತನದಿಂದಲೂ ದೇವರ ಬುದ್ಧಿ ಶಕ್ತಿಯಿಂದ ನಾವು ನಡೆದುಕೊಳ್ಳೋಣ. ಒಂದು ವೇಳೆ ಹಲವಾರು ಅಡ್ಡ ದಾರಿಗಳು ನಮ್ಮ ಮಧ್ಯದಲ್ಲಿದೆ, ಒಂದು ಹಲವಾರು ತೀರ್ಮಾನಗಳು ನಮಗೆ ಕೈಗೂಡ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಕೈಗೂಡಿಲ್ಲ. ಒಂದು ಯೋಚನೆ ಮಾಡಿ ಎಲ್ಲ ಹಿಂಗಿಟ್ಟು ನಾನು ದೇವರ ಆ ಒಂದು ಸನ್ಮಾರ್ಗವನ್ನು ಮರೆತಿರುವುದು, ಆ ಸನ್ಮಾರ್ಗವನ್ನು ನಾನು ಅರ್ಥೈಸಿಕೊಂಡಿದ್ದೇ ಇರ್ಬೋದು. ಅದುದರಿಂದಲೇ ನಾನು ಏನೇ ಪ್ರಾರ್ಥನೆ ಮಧ್ಯದಲ್ಲೂ ನಾನು ಕೈಗೊಂಡ ಕಾರ್ಯಗಳು ನಡೀತಾ ಇಲ್ಲ ಅಂದ್ರೆ ಇಂತಹದ್ದು ಏನೋ ಕನಿಷ್ಠ ಸಂದರ್ಭ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಅದರಿಂದ ಮುಂದಿನ ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 2ನೇ ಅಧ್ಯಾಯ 11ನೇ ವಾಕ್ಯ ಓದಿ. ಭಯಭಕ್ತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ, ನಡುಗುತ್ತಾ ಆತನ ಪಾದ ಪೂಜೆ ಮಾಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ದೇವರು ಬಯಸುವುದಿದೆ, ನೀನು ನನಗೆ ಚಿನ್ನ ಕೊಡು, ಬೆಳ್ಳಿ ಕೊಡು, ಅಥವಾ ನಿನ್ನ ಮನೆ ಸ್ವತ್ತು ಸ್ವಾಸ್ಥ್ಯವನ್ನು ನನಗೆ ಕೊಡು, ನೀನು ಸಂಪಾದನೆ ಮಾಡಿದ್ದನ್ನು ಎಲ್ಲ ನನಗೆ ಕೊಡುವುದು ಕೇಳ್ತಾ ಇಲ್ಲ ದೇವರು. ವಾಕ್ಯ ಹೇಳಿದ್ರೆ ಸಿಂಪಲ್ ಆಗಿ, ನೀನು ದೇವರನ್ನು ಭಯಭಕ್ತಿಯಿಂದ ಆರಾಧಿಸು, ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಪ್ರೀತಿಯಿಂದ ಭಜಿಸಿ ಆತನನ್ನು ಸ್ತುತಿಸಿ ಕನ್ನಮನ ಮಹಿಮೆ ಪಡಿಸು ಎಂಬುದಾಗಿ ಈ ಸೃಷ್ಟಿಗೆ, ಈ ಅಭಿಷೇಕಕ್ಕೆ ಕಾರಣವಾದ ಈ ನನ್ನ ಜನಾಂಗವಾಗಿ ಆಣಿಸಲ್ಪಟ್ಟಂತ ಜನಾಂಗದ ದೇವರು ಬಯಸುವುದು ಇದೇ ಆಗಿದೆ. ನಿನ್ನ ಏಕಮಾತ್ರ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಜ್ಞಾನ ವಿವೇಕದಿಂದಲೂ ದೇವರಿಗೆ ಕೊಡಬೇಕಾದ ಆ ಮೊದಲನೇ ಸ್ಥಾನವನ್ನು ಕೊಡು ಮಗನೇ ಎಂಬುದಾಗಿ ಮಾತ್ರ ಕೇಳ್ತಿದ್ದಾರೆ. ಹೌದು ಪ್ರಿಯ ಸಹೋದರನೇ, ಹಾಗಾದ್ರೆ ನಾವು ಮಾಡುವುದಾದ್ರೆ ನಿನ್ನ ಸೃಷ್ಟಿಕರ್ತನ ಮುಂದೆ ನೀನು ಕ್ಷಣಾಂದು ಬಿಡುವೆ. ಯಾವಾಗ ನೀನು ಪೂರ್ಣ ಮನಸ್ಸಿನಿಂದ ಭಯಭಕ್ತಿಯಿಂದ ದೇವರಿಗೆ ಸೇವೆಯನ್ನು ಮಾಡುವಾಗ, ಭಯಭಕ್ತಿಯಿಂದ ನೀನು ನಿನ್ನ ಕುಟುಂಬವು ತಂದೆ ದೇವರ ಬಳಿಯಲ್ಲಿ ಮಂಡಿ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥಿಸುವುದಾದ್ರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಆತನಿಂದ ನೀನು ಅಶುದ್ಧಾನಂದಗೊಳ್ಳುವಂತೆ ಮಾಡುವಾಗಿದ್ದಾರೆ ದೇವರು. ಮಾತ್ರವಲ್ಲ, ಸರ್ವೇಶ್ವರನಿಗೆ ಭರವಸೆಯು ಆತನ ನಾಮದ ಶಕ್ತಿಯನ್ನು ಹರಿಸಿಕೊಳ್ಳುವೆ. ಕಲ್ಮಶವಿಲ್ಲದೆ
ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಈ ದಿನಗಳಲ್ಲಿ. ಅದನ್ನೇ ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಆತ್ಮದಿಂದ ನಿನ್ನ ಸರ್ವೇಶ್ವರನನ್ನು ನೀನು ಪ್ರೀತಿಸು ಎಂಬ ಅರ್ಥವಾಗಿದೆ. ಅದರಿಂದ ನಾವು ಯೋಚನೆ ಮಾಡೋಣ, ನನ್ನ ಪೂರ್ಣ ಹೃದಯದಿಂದ ಮಾಡುತ್ತಿದ್ದೇನೆ. ಇದು ಕುಟುಂಬ ಪ್ರಾರ್ಥನೆ ಕೂತ್ಕೊಳ್ತೀವಿ, ನಾವು ಶ್ರದ್ಧೆಯಿಂದ ಮಾಡ್ತೀವ. ಈ ಕಡೆ ಪ್ರಾರ್ಥನೆ ನಡೀತಿದೆ, ಅಡುಗೆ ಮನೆಯಲ್ಲಿ ಕೆಲಸ ಆಗ್ತಾ ಇರ್ತದೆ. ಈ ಕಡೆ ಪ್ರಾರ್ಥನೆಯಲ್ಲಿ ಕೂತಿದ್ದೇವೆ, ಇದು ಪ್ರಾರ್ಥನೆ ಮುಗಿದ ಮೇಲೆ ಏನ್ ಮಾಡ್ಬೇಕು ಎಂಬ ಯೋಚನೆ. ಸಂಜೆ ಆಗಿರ್ಬೋದು, ರಾತ್ರಿ ಮಲಗುವ ತನಕ ನಾವು ಯೋಚನೆ ಮಾಡ್ತಾನೆ ಇರ್ತದೆ. ಏನಾಗ್ಬೇಕು, ಏನ್ ಮಾಡ್ಬೇಕು, ನಾಳೆ ದಿನ ಏನ್ ಮಾಡ್ಬೇಕು, ನಾಳೆ ದಿನ ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಸಂಧಿಸಬೇಕು, ಏನೆಲ್ಲ ಅಗತ್ಯಗಳಿಗಾಗಿ ನಾವು ಎಲ್ಲರ ಹೋಗ್ಬೇಕು. ಈ ಆಲೋಚನೆ ಮಧ್ಯದಲ್ಲಿ ನಿನ್ನ ಸರ್ವೇಶ್ವರನನ್ನು ನೀನು ಪೂರ್ಣ ಹೃದಯದಿಂದ ನೀನು ಪ್ರೀತಿಸಲು ಆರಂಭಿಸಲು ಸಾಧ್ಯವೇ? ನಮ್ಮಲ್ಲಿ ನಾವು ಯೋಚನೆ ಮಾಡಬೇಕು, ಅದನ್ನು ಆಲೋಚಿಸಬೇಕಾಗಿದೆ. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ನನ್ನ ಒಂದು ವೈಯಕ್ತಿಕವಾದ ಅನುಭವದಲ್ಲಿ ನಿಮ್ಗೆ ಹೇಳ್ತೀನಿ, ಅದು ಬಾರಿ ಇಂಥವನ್ನು ಸಂಧಿಸಿದೆನು. ನಾನು ಈಗ ಹೇಳ್ದಲ್ಲ, ಹೆಸರು ಕಟ್ಟುವಂಗೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಂತ ನಾನು ಮಾಡಿದೆ. ನಾನು ಪ್ರಾರ್ಥನೆ ಕುಳಿತಿದ್ದಾಗ ನಾನು ಯೋಚನೆ, ನನ್ನ ಮಕ್ಕಳಿಗೆ ನಾಳೆ ತಿಳಿಸ್ಬೇಕು, ನನ್ನ ಮಕ್ಕಳು ನಾವು ಕರ್ಕೊಂಡು ಹೋಗ್ಬೇಕು, ಅಥವಾ ನನ್ನ ಕೆಲಸ ಆಗಲಿ, ನನಗೆ ಕೆಲಸ ನಾನು ಅಲ್ಲಿಗೆ ಹೋಗ್ಬೇಕು. ಇದನ್ನೇ ಯೋಚನೆ ಮಾಡ್ತಾ ನಾನು ಪ್ರಾರ್ಥನೆಯಲ್ಲಿ 53 ಹೇಳ್ತಿದ್ದೆ, ಒಳ್ಳೆ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದನ್ನೇ ಮಾಡ್ತಿದ್ದೆ. ಕೆಲವು ದಿನಗಳಿಂದ ನಾನು ಇದನ್ನ ಯೋಚನೆ ಮಾಡಿದೆ. ಈಗ ನನಗೆ ಅನಿಸ್ತದೆ ಯಾವ ಯೋಚನೆ ಬರಲ್ಲ. ಶಕ್ತವಾಗಿ ಭಾಗವಹಿಸಿದ್ದೆ. ನಾನು ಸಮಾನಿಕನಾಗಿ ಹೇಳ್ತಿದ್ದೇನೆ. ಶಕ್ತವಾಗಿ 1 ಗಂಟೆ ಸಮಯ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಿದ್ದೀವಿ. ಯಾವ ಒಂದು ಕೊರತೆ ಇಲ್ಲದೆ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ಮೊದಲೇ ವಾಕ್ಯದಲ್ಲಿ ಪ್ರಭು ಕುರಿಗಾಳಿಯಾಗಿರಲು ಒಂದು ಕೊರತೆಗಳಲ್ಲಿಯೂ ನಿನಗೆ ಎಂಬ ಆ ವಾಗ್ದಾನವನ್ನು ದಿನಂಪ್ರತಿ ಬೆಳಿಗ್ಗೆ ಸಂಜೆ 6 ವಾಕ್ಯಗಳನ್ನು ಪ್ರಿಯರೇ ನಿಮಗೆ ಸಮಯಿಸುತ್ತದೆ. ನಾನು ಪ್ರತಿದಿನ ಮಾಡ್ತಾ ಇದ್ದೀನಿ. ಕಾರಣ ನೀವು ಓದಿ ಬೆಳಿಗ್ಗೆ ಎದ್ದೇಳುವಾಗ, ಸಂಜೆ ಮಲಗುವಾಗ, ಪ್ರಭು ಕುರಿಗಾಳಿಯಾಗಿರಲು ಒಂದು ಕೊರತೆಗಳನ್ನು ಎಲ್ಲರೂ ಈ ಲೋಕದಲ್ಲಿ ಇರುವುದೇ ಇಲ್ಲ, ಎಲ್ಲವನ್ನು ಆತ್ಮ ನೋಡಿಕೊಳ್ತಾನೆ. ಇದನ್ನು ವಿಶೇಷವಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಪ್ರತಿದಿನ ನಿಮಗೆ ಸಾಧ್ಯವಾದರೆ ಬೆಳಿಗ್ಗೆ ಮತ್ತೆ ಸಂಜೆ ಮಲಗುವಾಗ ಈ ಒಂದು ಕೀರ್ತನೆ 23ನೇ ಅಧ್ಯಾಯ 1ರಿಂದ 6 ಗಂಟೆಗೆ ಮಾತ್ರ ಅಧ್ಯಾಯವಿದೆ, ಅದನ್ನು ಧ್ಯಾನಿಸಿ. ಖಂಡಿತ ನಿಮ್ಮಲ್ಲಿ ಹೊಸ ಅನುಭವ, ಹೊಸ ತೀರ್ಮಾನಗಳು ನಿಮಗೆ ಸೃಷ್ಟಿಯಾಗ್ತದೆ. ಖಂಡಿತ. ಕೀರ್ತನೆ 2:12. ಕೀರ್ತನೆ 2:12. ಇಲ್ಲದಿರೆ ಮುಗಿಲೆದ್ದಿತು ಆತನ ಕೋಪಾವೇಶ, ಮಾರ್ಗ ಮಧ್ಯದಲ್ಲೇ ಕಾದಿರಬಹುದು ನಿಮಗೆ ವಿನಾಶ. ಆತನನ್ನು ಆಶ್ರಯಿಸಿದವರಿಗಿದೆ ಸೌಭಾಗ್ಯ ಸಂತೋಷ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯದಲ್ಲಿ 2 ಅಂಶಗಳನ್ನು ಪ್ರತ್ಯೇಕವಾಗಿ ನಾವು ಕಾಣ್ತೀವಿ. ಒಂದು, ದೇವರನ್ನು ಅನುಸರಿಸುವವರಿಗೆ, ದೇವರನ್ನು ಆಚರಿಸುವವರಿಗೆ ಸೌಭಾಗ್ಯ. ದೇವರನ್ನು ಆಚರಿಸಿದವರಿಗೆ, ದೇವರನ್ನು ವಿರೋಧಿಸುವವರಿಗೆ, ದೇವರ ಕಟ್ಟಳೆಯನ್ನು ಪರಿಪಾಲಿಸಲು ಸಾಧ್ಯವಾಗದಿರುವವರಿಗೆ ಕಾದಿರುವುದು ಏನಾಗಿದೆ? ವಿನಾಶ. ಅಂದ್ರೆ ವಿನಾಶ ಮತ್ತೆ ಸೌಭಾಗ್ಯ. ಇಂದು ನಾವು ತೀರ್ಮಾನಿಸಬೇಕು, ನನಗೆ ಸೌಭಾಗ್ಯ ಬೇಕಾ? ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ಸೌಭಾಗ್ಯವಂತರಾಗಿ ದೇವರ ಸಮ್ಮುಖದಲ್ಲಿ ಅಷ್ಟಾನಂದಗೊಳ್ಳಬೇಕಾ? ಅಥವಾ ನಾನು ನನ್ನ ಕುಟುಂಬ ವಿನಾಶದ ಮಾರ್ಗದಲ್ಲಿ ಈ ಲೋಕದಲ್ಲೇ ನಾನು ನಿರ್ಮೂಲ ಮಾಡಿಬಿಡ್ಬೇಕಾ? ಈ ಲೋಕವೇ ನನಗೆ ಅಂತ್ಯ ಎಂಬ ತೀರ್ಮಾನವನ್ನು ನಾನು ಮಾಡಿಬಿಡ್ಬೇಕಾ ಎಂಬುದನ್ನು ತೀರ್ಮಾನಿಸುವ ಕೊನೆ ಹಂತವಾಗಿದೆ. ಒಂದು ವೇಳೆ ಈ ರೀತಿಯಾಗಿ ವಿನಾಶ ಮಾರ್ಗವನ್ನು ನಾವು ಹಿಡಿಯುವುದಾದ್ರೆ, ನಾನು ಎಂತ ದೊಡ್ಡ ವ್ಯಕ್ತಿ ಆಗಿರ್ಬೋದು, ವಾಕ್ಯ ಹೇಳ್ತದೆ, ನೀನು ಜಗದ್ಗುರುಗಳೇ ಆಗಿರ್ಬೋದು, ಅಥವಾ ನೀನು ಸಣ್ಣ ಪುಟ್ಟ ಒಬ್ಬ ಸೇವಕನೇ ಆಗಿರ್ಬೋದು, ನಿನ್ನ ಪ್ರಯತ್ನ, ನಿನ್ನ ಸೇವಾ ಜೀವನ ಎಲ್ಲವೂ ವ್ಯರ್ಥ. ನಿನ್ನ ಮಾರ್ಗ ಮಧ್ಯದಲ್ಲೇ ನಿನಗೆ ವಿನಾಶ ಕಾದಿರುತ್ತದೆ. ನೀನು ಯಾವಾಗ ನಿನ್ನ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ಭಯಭಕ್ತಿಯಿಂದ ಆತನ ಸೇವೆಯನ್ನು ಮಾಡದೇ ಇರುವಾಗ, ಆತನನ್ನು ಸ್ತುತಿಸದೇ ಇರುವಾಗ, ಆತನನ್ನು ಗಣಮನ ಪಡಿಸದೇ ಇರುವಾಗ, ಖಂಡಿತವಾಗಿಯೂ ನಿನ್ನ ಮಾರ್ಗ ಮಧ್ಯದಲ್ಲಿ ಕಾದಿದೆ ನಿನಗೆ ವಿನಾಶ. ಒಂದು ವೇಳೆ ನೀನು ಉತ್ತಮನಾಗಿ, ನೀತಿವಂತನಾಗಿ, ಸತ್ಪುರುಷನಾಗಿ ಇದು ನೀನು ಜೀವಿಸಲು ಬಯಸುವುದೇ ಆದರೆ ನಿನಗೆ ಸೌಭಾಗ್ಯ ಕಾದಿರುತ್ತದೆ. ಮಾತ್ರವಲ್ಲ, ದೇವರು ನಿನಗಾಗಿ ಇಟ್ಟಿರುವಂತ ಸನ್ಮಾರ್ಗದಲ್ಲಿ ನೀನು ನಡೆ,
ದೇವರ ಕತ್ತಲೆಗೆ ನೀನು ನಿನ್ನ ಕುಟುಂಬ ನಿನ್ನ ಎಲ್ಲ ಕಾರ್ಯಗಳನ್ನು ಆತನ ಪಾದಕ್ಕೆ ಸಮರ್ಪಿಸಿ ನಿನ್ನ ಜೀವನ ಯಾತ್ರೆಯಲ್ಲಿ ಎಡವಿ ಬೀಳದಂತೆ ನಿನ್ನನ್ನು ಜೀವನದ ಪ್ರತಿ ಕ್ಷಣವು ನಿನ್ನ ದೇವರು ನಿನ್ನನ್ನು ರಕ್ಷಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಆತ್ಮೀಯರೇ, ಈ ವಾಕ್ಯ ಮಾತ್ರವಲ್ಲ, ಆತನನ್ನು ಆಶ್ರಯಿಸುವ ಸಕಲರು ಧನ್ಯರು. ಆತನ ಮಾರ್ಗವನ್ನು ಹಿಡಿಯುವವರು ಖಂಡಿತವಾಗಿಯೂ ಉನ್ನತ ಸ್ಥಾನವನ್ನು ಕಾಣುವರಾಗಿದ್ದಾರೆ. ಈ ಲೋಕದಲ್ಲೇ ಅವರು ಆತನ ಮುಂದೆ ಸಂತೋಷಿಸುವಂತೆ ಹರ್ಷಾನಂದಗೊಳ್ಳುವಂತೆ ಸರ್ವೇಶ್ವರ ಸ್ವಾಮಿ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಕೊನೆಯದಾಗಿ ನಾವು ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ವಿರುದ್ಧವಾಗಿ ಎದ್ದೇಳುವ ಅನ್ಯ ಜನಾಂಗದ ಹಲವು ಕುತಂತ್ರಗಳನ್ನು ಕರ್ತನೆ ಎದುರಿಸಲಾಗದೆ ಪರಿತಪಿಸುವ ಕುಟುಂಬದಲ್ಲಿ ಆಗಿರ್ಬೋದು, ಎಷ್ಟೋ ವ್ಯಕ್ತಿಗಳು ಇದನ್ನು ಆಲಿಸ್ತಾ ಇರ್ಬೋದು. ಕರ್ತನೆ, ಅವರೊಬ್ಬೊಬ್ಬರನ್ನು ಬಲಪಡಿಸಿರಿ. ನೀವೇ ವಾಗ್ದಾನ ಮಾಡಿದಿರಿ, ಮಗನೇ ಮಗಳೇ, ನಿನ್ನ ವಿರುದ್ಧವಾಗಿ ನಾನೇ ಯುದ್ಧ ಮಾಡಿ ನಿನ್ನನ್ನು ಹಿಮ್ಮಟ್ಟಿ ಬರುವ ಎಲ್ಲ ನಿಂದೆ ಅವಮಾನಗಳು, ಕಷ್ಟ ದುಃಖಗಳು, ಅವಮಾನಗಳನ್ನು ನಾನೇ ಜಯಿಸುತ್ತೇನೆ, ನಿನ್ನ ಪರವಾಗಿ ಮಗನೇ ನಾನೇ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ, ಇದನ್ನು ಆಲಿಸುವ ಪ್ರತಿಯೊಬ್ಬರಲ್ಲೂ ಇಂತಹ ಕಳವಳಗೊಳ್ಳುವ, ಆತಂಕಗೊಂಡುವ ಹಲವಾರು ಸಂದರ್ಭಗಳು, ಸಮಯಗಳು ಮಾರ್ಪಡಲಿ ಇರ್ತವೆ. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಭಯಭಕ್ತಿಯಲ್ಲಿ ನಿಮ್ಮಲ್ಲಿ ನಂಬಿಗಸ್ತರಾಗಿ ನಿಮ್ಮನ್ನು ವಿಶ್ವಾಸದಲ್ಲಿ ಅವರು ಉನ್ನತ ಸ್ಥಾನವನ್ನು ನಿಮಗೆ ತನ್ನ ಕುಟುಂಬದಲ್ಲೂ ತನ್ನ ಜೀವನ ಯಾತ್ರೆಯಲ್ಲಿ ಕರ್ತನೆ ನಿಮ್ಮನ್ನು ಆಶ್ರಯಿಸಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಮ್ಮನ್ನು ಘನ ಮನಮಹಿಮೆ ಪಡಿಸಲು ಕರ್ತನೆ ಬೇಕಾದ ಕೃಪೆಯನ್ನು ಕರುಣಿಸಲಿ. ಇದನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ನಿಮ್ಮ ಸನ್ಮಾರ್ಗದಲ್ಲಿ ನಡೆಯಲು ಕರ್ತನೆ ಅವರಿಗೆ ಬೇಕಾದ ಬಲವನ್ನು ನಿಮ್ಮ ಆತ್ಮರ ನಿಮ್ಮ ಕಾವಲು ದೂತರ ಸಮ್ಮುಖದಲ್ಲಿ ಅವರೆಲ್ಲರೂ ಆನಂದಿಸುವಂತೆ ಅನುಗ್ರಹಿಸಿ ಸ್ವಾಮಿ ಎಂದು ದಯಾಮಯ ದೇವರೇ, ಮುಂಜಾನೆಯಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆಪಡಿಸಿ ಪ್ರಾರ್ಥಿಸುತ್ತೇವೆ. ಮತ್ತೆ ಮರಿಯಲೇ, ಇಗೋ ಈ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ನಿಮ್ಮ ಪ್ರಾರ್ಥನೆ ಫಲವಾಗಿ ನಿಮ್ಮ ಆ ಒಂದು ದೇವರಲ್ಲಿ ಇಟ್ಟಿರುತ್ತ ನಾನು ಇದೋ ನೀವು ಸೇವಕಿ ಎಂಬುದಾಗಿ ನೀವು ಸಂಪೂರ್ಣವಾಗಿ ತಮ್ಮನ್ನೇ ದೇವರಿಗೆ ಸಮರ್ಪಿಸಿದ ಹಾಗೆ ನಿಮ್ಮ ಮಕ್ಕಳು ದೇವರಿಗೆ ತಮ್ಮನ್ನೇ ಶರಣಾಗತಿ ಪಡಿಸಲು ಬೇಕಾದ ಮಹಾ ಕೃಪೆಗಾಗಿ ಪ್ರಾರ್ಥಿಸುತ್ತಾಯೇ. ಆಮೇಲೆ. ನಮೋ ಮಯ್ಯ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮನ್ನೇ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಪರಿಶುದ್ಧ ದೇವರ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ಯಾವಾಗಲೂ ನಮ್ಮ ಮರಣ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಆಮೆನ್. Praise the Lord, brother, sister. Praise the Lord. ಸರ್